ರವಿಕೃಷ್ಣಾರೆಡ್ಡಿ ಸ್ಪರ್ಧೆಯನ್ನ ಮಾಡಿದ್ರು ಕೆಆರ್ಎಸ್ ಪಕ್ಷದಿಂದ. ಬಹಳ ದೊಡ್ಡ ಮಟ್ಟಿಗೆ ಪ್ರಭಾವವನ್ನ ಬೀರಿದ ಹಾಗೆ ಕಾಣಿಸ್ತಾ ಇದೆ ಶಿಗ್ಗಾವಿಲಿ ರವಿಕೃಷ್ಣಾರೆಡ್ಡಿ ಅವರು. ಗೆಲುವು ಅಥವಾ ಗೆಲುವಿನ ಸನಿಹ ಬರೋದು ಬೇರೆ, ಆದರೆ ಈಗ ತಾನೇ ಬೆಳೀತಿರುವಂತ ಒಂದು ಪಾರ್ಟಿಯ ಪ್ರಮುಖ ವ್ಯಕ್ತಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ದೊಡ್ಡ ಮಟ್ಟಿಗಿನ ಓಟನ್ನ ಇದೆಯಲ್ಲ ಅಥವಾ ಮತದಾರರ ಗಮನ ಸೆಳೆಯೋದಿದೆಯಲ್ಲ, ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಆದರೆ ಬಹಳ ಬೇಸರ ಆಗೋದೇನು ಗೊತ್ತಾ, ನಮ್ಮ ದೇಶದಲ್ಲಿ ನಮ್ಮ ಜನ ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಮಾಡ್ತಿರ್ತಾರೆ, ಈ ಸಾಂಪ್ರದಾಯಿಕ ರಾಜಕಾರಣಿಗಳಿದ್ದಾರಲ್ಲ, ಅಂದ್ರೆ ಕಾಂಗ್ರೆಸ್, ಬಿಜೆಪಿ, JDS ಇವರಿಂದ ಸ್ಪರ್ಧೆ ಮಾಡ್ತಾರಲ್ಲ, ಯಾರೂ ಸರಿ ಇರೋದ್ರಿಲ್ರಿ. ನಮಗೆ ಮತ್ತೊಂದು ಆಯ್ಕೆ ಮಾಡಬೇಕು ಅಂದ್ರೆ ಆಯ್ಕೆಯ ಅವಕಾಶವೇ ಇರಲ್ರಿ, ಹಾಗೆ ಹೀಗೆ ಅಂತ ಬೈಕೊಳ್ತಿರ್ತಾರೆ. ಹಾಗೆ ಬೈಯುವಂತಹ ಜನ, ಹಾಗೆ ನಿಂದಿಸುವಂತಹ ಜನ, ಹಾಗೆ ಟೀಕೆ ಮಾಡುವಂತಹ ಜನ ಕೊನೆಗೆ ಓಟ್ ಹಾಕೋದು ಯಾರಿಗೆ? ಆ ಸಾಂಪ್ರದಾಯಿಕ ರಾಜಕಾರಣಿಗಳಿಗೆ. ಅದೇ ಕಾಂಗ್ರೆಸ್ನವರಿಗೆ, ಅದೇ ಬಿಜೆಪಿಯವರಿಗೆ, ಅದೇ JDSನವರಿಗೆ. ನೂರಾರು ಹಗರಣ ಮಾಡಿರ್ಲಿ, ನಮ್ಮನ್ನು ಕಿತ್ತು ತಿಂತಾ ಇರಲಿ, ನಮ್ಮ ಕೈಗೆ ಸಿಗದೆ ಓಡಾಡ್ತಾ ಇರಲಿ, ಶಾಸಕರು ಅಂದ್ರೆ ಮೇಲಿಂದ ಇಳಿದು ಬಂದವರು ಎನ್ನುವ ರೀತಿಯಲ್ಲಿ ವರ್ತನೆಯನ್ನ ಮಾಡಲಿ, ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾ ಇರಲಿ, ಆದ್ರೂ ನಾವು ಏನು ಮಾಡ್ತೀವಿ? ಬೈತಾ 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 ಅವರ ಹಿಂದೆನೆ ಹೋಗ್ತೀವಿ, ಅವರಿಗೆ ಓಟ್ ಹಾಕ್ತೀವಿ. ಇನ್ಯಾರೋ ಒಬ್ರು ಏನೋ ಸಮಾಜದಲ್ಲಿ ಸದ್ದು ಮಾಡ್ತಿದ್ದಾರೆ ಅಥವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದಾರೆ, ಇನ್ಯಾವುದೋ ಒಂದು ಹೊಸತನ ತರುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಒಂದು ಹೊಸ ಮುಖ ಅಂತ ಹೇಳಿ ನಾವ್ಯಾರೂ ಕೂಡ ನೋಡೋದಿಲ್ಲ. ಅಂಥದ್ದೊಂದು ಹೊಸ ಮುಖ ಅಥವಾ ಒಬ್ಬರನ್ನ ನಾವು ಆಯ್ಕೆ ಮಾಡಬಹುದು ಅಂದ್ರೆ ನನ್ನ ಪ್ರಕಾರ ರವಿಕೃಷ್ಣಾರೆಡ್ಡಿ ಬೆಸ್ಟ್. ನಾನು ಹಿಂದೆನೂ ಕೂಡ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಯಾಕಂದ್ರೆ ನಾನು ಅವ್ರನ್ನ ಹತ್ತಿರದಿಂದ ಬಲ್ಲೆ, ಅವ್ರ ಜೊತೆಗೆ ಒಂದು ಸಣ್ಣ ಒಡನಾಟವೂ ಕೂಡ ಇತ್ತು ನನಗೆ ಹಿಂದೆ ರಿಪೋರ್ಟಿಂಗ್ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಚಾನಲಲ್ಲಿ. ಆ ಸಂದರ್ಭದಲ್ಲಿ ನೋಡಿದ್ದೆ, ಆ ಮನುಷ್ಯನಲ್ಲಿ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ಚಿಂತನೆ ಇದೆ, ಬೇರೆ ಬೇರೆ ಆಲೋಚನೆಗಳೆಲ್ಲವೂ ಕೂಡ ಇದೆ. ಈ ಹಿಂದೆಯೂ ಕೂಡ ಮತ್ತೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದಂಥವ್ರೆ ತಕ್ಕ ಮಟ್ಟಿಗೆ ಓಟನ್ನು ಕೂಡ ಪಡೆದುಕೊಂಡಿದ್ದಾರೆ, ಆದರೆ ಗೆಲುವಿನ ಸನಿಹ ಬರೋದಕ್ಕೆ ಸಾಧ್ಯ ಆಗಿಲ್ಲ, ವಿಧಾನಸಭೆಗೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇವತ್ತೇ ನಾನು ಹೇಳ್ತೀನಿ, ನೀವೆಲ್ಲರೂ ಕೂಡ ಬರೆದಿಟ್ಕೊಳ್ಳಿ, ಒಂದಲ್ಲ ಒಂದು ದಿನ ರವಿಕೃಷ್ಣಾರೆಡ್ಡಿ ಅದೇ KRS ಪಕ್ಷದಿಂದ ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ. ಒಂದಲ್ಲ ಒಂದು ದಿನ ನಮ್ಮ ಜನ ಬದಲಾಗ್ತಾರೆ, ಒಂದಲ್ಲ ಒಂದು ದಿನ ನಮ್ಮ ಜನ ಕನಸುತ್ತೆ ಇಂಥವ್ರನ್ನು ಕೂಡ ನಾವು ವಿಧಾನಸಭೆಗೆ ಕಳಿಸ್ಬೇಕು ಅಂತ ಹೇಳಿ.